ನಮಸ್ಕಾರ 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 11 ಮಾಡಲ್ ಸಿಂಗಲ್ ಓನರ್ ಟೊಯೋಟಾ ಫಾರ್ಚುನರ್ 4x4 ಕಂಪ್ಲೀಟ್ ಗಾಡಿ ತಗೊಂಡಲ್ಲಿಂದ ಇಲ್ಲಿ ತನಕನೂ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಇರುತ್ತೆ ವಿತ್ ಹಿಸ್ಟ್ರಿ ಕೊಡ್ತೀನಿ. ಟಾಟಾ ಹ್ಯಾರಿಯರ್ ಸೇಲ್ ಬಂದಿದೆ ನೋಡಿ, 12,80,000 ಫೈನಲ್ ಮಾಡ್ಕೊಡ್ತೀನಿ. ಲೋ ಬಜೆಟ್ ಅಲ್ಲೂ ಏನ್ ಕಡಿಮೆ ಇಲ್ಲ. 1900cc ವೆಹಿಕಲ್ ಒಂದಿದೆ, ಬರೀ 1.5 ಲಕ್ಷಕ್ಕೆಲ್ಲ ಕೊಟ್ಬಿಡ್ತಾರೆ. ಬ್ರೆಜಾ ಡೀಸೆಲ್ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಫೈನಲ್ ಟು ಫೈನಲ್ ಒಂದು 5,95,000 ಆಗುತ್ತೆ. ಓಕೆ, 5,95,000ಕ್ಕೆ ಡೀಸೆಲ್ ಬ್ರೆಜಾ ಆಗ್ತಾ ಇದೆ ನೋಡಿ. ಅದರಲ್ಲೂ 17 ಮಾಡಲ್ ಸಿಗ್ತಾ ಇದೆ ನಿಮ್ಗೆ. ಹೌದು ಸರ್, ಪೆಟ್ರೋಲ್ ಬ್ರೆಜಾ ಇದೆ ನೋಡಿ, ಒಂದು 7,70,000 ಮಾಡ್ಕೊಡ್ತೀನಿ. ಡೆಡ್ ಎಂಡ್ ಪ್ರೈಸ್ ಅದಕ್ಕಿಂತ ಕಡಿಮೆ ಇರಲ್ಲ. 7,70,000ಕ್ಕೆ 22 ಮಾಡಲ್ ಸಿಂಗಲ್ ಓನರ್ 50,000 ಕಿಲೋಮೀಟರ್ ಓಡಿರ್ತಕ್ಕಂಥ ಬ್ರೆಜಾ ಸಿಗುತ್ತೆ ನೋಡಿ. ಟೊಯೋಟಾ ಫಾರ್ಚುನರ್ ಇದೆ ಸರ್. ಫಾರ್ಚುನರ್ 2011 ಮಾಡಲ್ ಸಿಂಗಲ್ ಓನರ್ 4x4 ವೆಹಿಕಲ್. ಈ ಗಾಡಿ 11 ಮಾಡಲ್ ಆದ್ರೂ ಇದುವರೆಗೂ ಒಂದೇ ಒಂದು ಸರ್ವಿಸ್ ಆಚೆ ಆಗಿಲ್ಲ. ಸೊ 9.5 ಲಕ್ಷಕ್ಕೆಲ್ಲ ನಾನು ಸಿಂಗಲ್ ಓನರ್ 4x4 ಫಾರ್ಚುನರ್ ಕೊಡ್ತೀನಿ. ಓಕೆ, 9,50,000 ಫೈನಲ್ ಆಗುತ್ತೆ ನೋಡಿ. ಅದ್ರ 11 ಮಾಡಲ್ ಸಿಂಗಲ್ ಓನರ್ ಫಾರ್ಚುನರ್ ಸಿಗ್ತಾ ಇದೆ. 4x4 ಏನೋ 95,000ಗೆ ಸ್ಯಾಂಟ್ರೋ ಫೈನಲ್ ಆಗುತ್ತೆ. ಓಕೆ, ಬರೀ 95,000ಕ್ಕೆ ಸ್ಯಾಂಟ್ರೋ ಸಿಗ್ತಾ ಇದೆ ನೋಡಿ ನಿಮ್ಗೆ. ಕಲಿಯರ್ ಇದ್ರೆ ನೋಡಿ 95,000ಕ್ಕೆಲ್ಲ ಫೈನಲ್ ಆಗುತ್ತೆ ನಿಮ್ಗೆ. ರೀಸೆಂಟ್ ಸರ್ವಿಸ್ ಆಗಿದೆ, ಏನು ಖರ್ಚು ಇಲ್ಲ. 10,000 ಆದ್ಮೇಲೆ ನೆಕ್ಸ್ಟ್ ನೀವು ಸರ್ವಿಸ್ ಮಾಡ್ಕೊಬೇಕಾಗುತ್ತೆ. ಈ ಗಾಡಿ ಎಷ್ಟು ಕೊಡ್ತೀರಾ ಸರ್? 2005 ಮಾಡಲ್ ಸ್ಯಾಂಟ್ರೋ ಇದು ಒಂದು 95,000 ಇದನ್ನು ಮಾಡ್ಕೊಡ್ತೀನಿ. ಇದು ಕೂಡ 95,000ಕ್ಕೆಲ್ಲ ಫೈನಲ್ ಆಗುತ್ತೆ ಸರ್. ಇದು ಬಂದ್ಬಿಟ್ಟು 2023 ಮಾಡಲು ಕಿಯಾ ಸೋನೆಟ್, ಬರೀ 26,000 ಓಡಿರುತ್ತೆ. ಶೋರೂಮ್ ಇಂದ 2 ಸರ್ವಿಸ್ ಆಗಿದೆ, ಇನ್ನೊಂದು ಸರ್ವಿಸ್ ಸಮೇತ ಫ್ರೀ ಆಗಿದೆ. 26,787 ಸರ್ವಿಸ್ ರೆಕಾರ್ಡ್ ಇದೆ. ಒಂದು 9 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ. ನೋಡಿ, 9 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. ವಿತ್ 6 ಇಯರ್ ಬ್ಯಾಕ್ ಬರ್ತಕ್ಕಂಥ 23 ಮಾಡಲ್ ಸಿಂಗಲ್ ಓನರ್ 26,000 ಅಷ್ಟೇ ಓಡಿರ್ತಕ್ಕಂಥ ಕಿಯಾ ಸೋನೆಟ್. ಓಕೆ, 2,40,000ಕ್ಕೆಲ್ಲ ಕ್ವಿಡ್ ಆಗುತ್ತೆ ನೋಡಿ. ಈ ಗಾಡಿ 16 ಮಾಡಲ್ ಟಾಪ್ ಎಂಡ್ 6 ಇಯರ್ ಬ್ಯಾಕ್ ಬರುವಂತ ವೆಹಿಕಲ್. ಇದು 6 ಇಯರ್ ಬ್ಯಾಕ್ ಬರುತ್ತೆ. 6 ಇಯರ್ ಬ್ಯಾಕ್ ಬರುತ್ತೆ ಈ ಗಾಡಿಲೂ ಕೂಡ. ಆದ್ರೆ ಪ್ರೈಸ್ ಮಾತ್ರ 1.5 ಲಕ್ಷಕ್ಕೆ ಈ ಗಾಡಿನೇ ಕೊಡ್ತಾ ಇದೀನಿ ಸರ್. 1.5 ಲಕ್ಷಕ್ಕೆ ಆಗುತ್ತಾ? 1900cc ಬರುತ್ತೆ ಇದು. ಹೌದು ಸರ್, ಫುಲ್ ಒಳ್ಳೆ ಪವರ್ ಇರುವಂತದ್ದು. ಟಾಪ್ ಸ್ಪೀಡ್ ಎಲ್ಲ ನೀವು ಹೊಡಿತೀರಾ ಅಂದ್ರೆ 210 ತನಕ ಆರಾಮಾಗಿ ಹೊಡಿಬಹುದು. ಒಂದೊಳ್ಳೆ ಪವರ್ ವೆಹಿಕಲ್ ನಿಮ್ಗೆ 1.5 ಲಕ್ಷಕ್ಕೆಲ್ಲ ಸಿಗ್ತಾ ಇದೆ ನೋಡಿ. ಹೋಂಡಾ ಅಮೇಜ್ ಇದೆ ನೋಡಿ, 5,20,000 ಕೊಡ್ತೀನಿ. ಮೈಲೇಜ್ ಅಂತ ಬಂದ್ರೆ ಈ ಗಾಡಿಲಿ ಆರಾಮಾಗಿ 23-25 ಮೈಲೇಜ್ ಬಂದ್ಬಿಡುತ್ತೆ. 18 ಮಾಡಲ್ ವೆಹಿಕಲ್, ಅದರಲ್ಲೂ ಡೀಸೆಲ್ ಅಮೇಜ್ ನಿಮ್ಗೆ 5,20,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಹೌದು ಸರ್. ಈ ಗಾಡಿ 4,40,000 ಕೋಟ್ ಮಾಡ್ತಾ ಇರೋದು, 4,10,000 ಫೈನಲ್. ಓಕೆ, ಡೆಟ್ ಟು ಡೆಟ್ ಫೈನಲ್ 4 ಲಕ್ಷಕ್ಕೆಲ್ಲ ಡೀಸೆಲ್ ವೆಹಿಕಲ್ ಆಗ್ತಾ ಇದೆ. ಅದರಲ್ಲೂ ಟಾಟಾ ಟಿಯಾಗೋ ಆಗ್ತಾ ಇದೆ ನಿಮ್ಗೆ 5,10,000ಕ್ಕೆ. ಅದರಲ್ಲೂ 17 ಮಾಡಲ್, ಅದರಲ್ಲೂ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ವೆಹಿಕಲ್. ಫೈನಲ್ ಟು ಫೈನಲ್ ಒಂದು 6,10,000 ಮಾಡ್ಕೊಡೋಣ. 6,10,000ಕ್ಕೆ 19 ಮಾಡಲ್ ಸಿಂಗಲ್ ಓನರ್ ಟಾಟಾ ನೆಕ್ಸಾನ್ ಆಗ್ತಾ ಇದೆ ನೋಡಿ. ಈ ಸಲ ಕ್ವಾಂಟಿಟಿಗಿಂತ ಕ್ವಾಲಿಟಿನೇ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಲೋ ಬಜೆಟ್ ಕಾರ್ಗಳು ಇಲ್ವೇ ಇಲ್ಲ. ಒಂದು 3-4 ಕಾರ್ ಇದೆ. ಶ್ರೀ ವೆಂಕಟೇಶ್ವರ ಕಾರ್ಸ್ಗೆ ಇವತ್ತು ಬಂದಿದ್ದೀವಿ. ನಮ್ಮ ಜೊತೆ ಅವ್ರು ಇಲ್ಲಿಯ ಓನರ್ ಆಗಿರ್ತಕ್ಕಂಥ ಭರತ್ ಅವರಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ಆರಾಮ್ ಸರ್. ಚೆನ್ನಾಗಿದ್ದೀರಾ? ತುಂಬಾ ದಿನಗಳ ನಂತರ, ತುಂಬಾ ತಿಂಗಳ ನಂತರ ವಿಡಿಯೋಗಳು ಮಾಡ್ತಾ ಇದೀವಿ. ಸೊ ಇಲ್ಲಿ ಬಂದ ಮೇಲೆ ಅಪ್ಡೇಟ್ಗಳು ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ತುಂಬಾ ಅಪ್ಗ್ರೇಡ್ ಆಗಿದ್ದೀರಾ. ಗಾಡಿಗಳು ಈ ಸಲ ಫಾರ್ಚುನರ್ ಬಂದಿದೆ, ಹ್ಯಾರಿಯರ್ ಇದೆ, ಕಿಯಾ ವೆಹಿಕಲ್ಸ್ಗಳಿದ್ದಾವೆ. ತುಂಬ ಖುಷಿ ಆಗುತ್ತೆ. ಹೇಳಿ ಸರ್, ನಿಮ್ಮ ಶೋರೂಮ್ ಎಲ್ಲಿ ಬರುತ್ತೆ? ನಿಮ್ಮ ಶೋರೂಮ್ ವಿಶೇಷ ಏನು? ಯಾಕೆ ಇಲ್ಲೇ ಬರಬೇಕು ಕಸ್ಟಮರು ಅಂತ? ಸರ್, ನಮ್ಮದು ಬಂದ್ಬಿಟ್ಟು ಶ್ರೀ ವೆಂಕಟೇಶ್ವರ ಕಾರ್ಸ್ ಅಂದ್ಬಿಟ್ಟು ನಾಗರಬಾವಿ ಮೇನ್ ರೋಡು ಮೂಡ್ಲಪಾಳ್ಯದಲ್ಲಿ ಬರುತ್ತೆ. ಸೊ ನಮ್ಮ ಹತ್ರ ಇವಾಗ ಪ್ರೆಸೆಂಟ್ ಆ್ಯಕ್ಚುಲಿ ಫಸ್ಟು ಲೋ ಬಜೆಟ್ ತುಂಬ ಇರೋದು. ಸೊ ಇವಾಗ ಲೋ ಬಜೆಟು ಕಸ್ಟಮರ್ ಎನ್ಕ್ವೈರಿ ಎಲ್ಲ ಮಾಡೆಲ್ ಗಾಡಿಗಳಿದ್ದಾಗ ಲೋ ಬಜೆಟ್ ಕಡಿಮೆ ಮಾಡಿದ್ದೀವಿ. ಸೊ ಇವಾಗ ಪ್ರೆಸೆಂಟ್ ಗಾಡಿ ಎಲ್ಲ ಕಸ್ಟಮರ್ ಎನ್ಕ್ವೈರಿ ಏನು ಲೋನ್ ಆಗಬೇಕು. ಸೊ ಲೋನ್ ಆಗಬೇಕು ಅಂದ್ರೆ ಮಾಡೆಲ್ ಗಾಡಿ ಬೇಕೇ ಬೇಕು. ಸೊ ಈ ಸಲ ಅದಕ್ಕೇನೆ ಎಲ್ಲಾ ತರ ಗಾಡಿನೂ ಇದೆ. ಅಪ್ ಟು ತಗೋತೀರಾ ಅಂದ್ರೆ 15 ಲಕ್ಷ 16 ಲಕ್ಷ ತನಕ ಗಾಡಿಗಳಿದೆ. ಬರೀ ಕ್ವಾಲಿಟಿ ಕಾರ್ಸ್ ಅಷ್ಟೇ ಇದೆ. ಸೊ ಯಾವುದೇ ಗಾಡಿ ತಗೊಂಡ್ರು ಆಲ್ಮೋಸ್ಟ್ ಇರೋ ಸ್ಟಾಕ್ ಅಲ್ಲಿ 90% ವೆಹಿಕಲ್ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಇರುತ್ತದೆ. ಸೊ ಗಾಡಿ ಎಲ್ಲ ಆಕ್ಸಿಡೆಂಟ್ ಫ್ರೀ ಇರೋ ವೆಹಿಕಲ್. ಪ್ರತಿಯೊಂದು ಗಾಡಿನೂ ನಾವು ಇನ್ಸ್ಪೆಕ್ಷನ್ ಮಾಡಿ ಪ್ರತಿಯೊಂದು ಚೆಕ್ ಮಾಡ್ತಂದಿರ್ತೀವಿ. ಬಂಪರ್ ಪೇಂಟಿಂಗ್ ಇದೆಲ್ಲ ಬೆಂಗಳೂರಲ್ಲಿ ಕಾಮನ್. ಅದು ಕೆಲವೊಂದೊಂದು ಇವಾಗ 13 ಮಾಡಲು 14 ಮಾಡಲು ಗಾಡಿಗಳೆಲ್ಲ ಅಂತವೆಲ್ಲ ಇರುತ್ತೆ. ಸೊ ಆಕ್ಸಿಡೆಂಟ್ ಹಿಸ್ಟ್ರಿಗಳೆಲ್ಲ ಯಾವುದು ಇರಲ್ಲ. ಆ ತರ ಗಾಡಿಗಳಿದಾವೆ ನಿಮ್ಮ ಹತ್ರ ಈಗ ಸರ್? ಪ್ರೆಸೆಂಟ್ ಅಲ್ಲಿ ನೋಡ್ತೀರಾ ಅಂದ್ರೆ SUV ಸೆಗ್ಮೆಂಟ್ ಅಲ್ಲಿ ನೋಡ್ತೀರಾ ಅಂದ್ರೂ ಹತ್ತತ್ರ 7 ಗಾಡಿ SUV ಸೆಗ್ಮೆಂಟ್ ಅಲ್ಲೇ ಇದೆ. ಸೊ ನೆಕ್ಸಾನ್ EV ಸಮೇತ ಇದೆ. ಸೊ ಆ ಗಾಡಿನೂ ಸರ್ವಿಸ್ ಹೋಗಿದೆ. ಇನ್ನು ಟೋಟಲ್ ಇನ್ನೂ 6 ಗಾಡಿ ಬೇರೆ ಗಾಡಿಗಳಿದೆ. ಬಲೆನೋ ನೋಡ್ತೀರಾ ಅಂದ್ರೆ 4 ಬಲೆನೋ ಗಾಡಿಗಳು ಇದೆ. ಲೋ ಬಜೆಟ್ ಅಲ್ಲೂ ಏನ್ ಕಡಿಮೆ ಇಲ್ಲ. 1900cc ವೆಹಿಕಲ್ ಒಂದಿದೆ, ಬರೀ 1.5 ಲಕ್ಷಕ್ಕೆಲ್ಲ ಕೊಟ್ಬಿಡ್ತಾರೆ. 1900 ಅಂದ್ರೆ ಇವಾಗ ಆಡಿ ಆ ಸೆಗ್ಮೆಂಟ್ ಅಲ್ಲಿ ಬರುತ್ತಲ್ಲ, 2 ಲೀಟರ್ ಇಂಜಿನು 3 ಲೀಟರ್ ಇಂಜಿನ್ ಹಂಗ್ ಬರುತ್ತಲ್ಲ, ಹಂಗೆ ಅದು. ಸೊ ಈ ನಿಮ್ಗೆ ಇದೆಲ್ಲ ಹೋಗ್ತೀರಾ ಅಂದ್ರೆ 3 ಲೀಟರ್ ಬರುತ್ತೆ ಅನ್ಸುತ್ತೆ ಇದೆಲ್ಲ. ಹೌದು ಸರ್, ಇದು 3 ಲೀಟರ್ ಬರುತ್ತೆ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. 11 ಮಾಡಲು ಸಿಂಗಲ್ ಓನರ್. ಜಸ್ಟ್ ಏನ್ ಹೇಳಿದ್ರೆ ಸರ್, 4x4 ವೆಹಿಕಲ್ ಒಂದು 13 ಮಾಡಲು ಇನೋವಾ ತಗೋತೀರಾ ಅಂದ್ರೂ ಸೊ 9 ಲಕ್ಷ ಹೇಳ್ತಾರೆ. 9.5 ಲಕ್ಷಕ್ಕೆ 11 ಮಾಡಲು ಸಿಂಗಲ್ ಓನರ್ 4x4 ಫಾರ್ಚುನರ್ ಕೊಡೋಣ ಸರ್. 11 ಮಾಡಲು ಸಿಂಗಲ್ ಓನರ್. ಅದರಲ್ಲೂ ಸರ್ ಈ ಗಾಡಿ ವಿಶೇಷ ಏನ್ ಗೊತ್ತಾ, ಗಾಡಿ ತಗೊಂಡಲ್ಲಿಂದ ಇವತ್ತಿನ ತನಕ ಒಂದೇ ಒಂದು ಸರ್ವಿಸ್ ಆಚೆ ಆಗಿಲ್ಲ. ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಇದೆ. ಅದನ್ನು ವಿತ್ ಸರ್ವಿಸ್ ಕೊಡ್ತೀವಿ, ಸುಮ್ಮನೆ ಬೈ ಮಾತಲ್ಲಿ ಹೇಳಲ್ಲ. ಯಾವ್ದೇ ಗಾಡಿ ತಗೊಳ್ಳಿ ಮಾಡೆಲ್ ಗಾಡಿಲಿ ಸರ್ವಿಸ್ ಹಿಸ್ಟ್ರಿ ಆಲ್ಮೋಸ್ಟ್ 80% ವೆಹಿಕಲ್ ವಿತ್ ಸರ್ವಿಸ್ ಹಿಸ್ಟ್ರಿನೇ ಕೊಡ್ತೀವಿ. ಆಲ್ಮೋಸ್ಟ್ ಈ ಸಲ ಒಂದು 10 ವೆಹಿಕಲ್ ಡೀಸೆಲ್ ವೆಹಿಕಲ್ ಸಿಗುತ್ತೆ. ಪೆಟ್ರೋಲ್ಗಳು ಜಾಸ್ತಿ ಇದಾವೆ. ಹೇಳೋಕಾದ್ರೆ ಇವತ್ತು ಗ್ರ್ಯಾಂಡ್ ಐಟನ್ ಇದೆ. ಟಾಟಾ ನೆಕ್ಸಾನ್ ಇದೆ, ಸೊನೆಟೋ, ಕಿಯಾ ಸೆಲ್ಟೋಸ್, ಫಾರ್ಚುನರ್, ಹ್ಯಾರಿಯರ್, ವರ್ಣ, ಅದರಲ್ಲೂ ವಾಲ್ವೆಟ್ರಾನಿಕ್ ಸಿಸ್ಟಮ್
ಇನ್ಸ್ಟಾಲ್ ಮಾಡಿದ್ದಾರೆ ಹೌದು. ಅಂತ ವೆಹಿಕಲ್ ವೆಹಿಕಲ್ ಇದೆ ವರ್ಣನು ಕೂಡ. ಎಲ್ಲಾ ಗಾಡಿಗಳಿಗೂ ಒಂದು 50,000 ಡೌನ್ ಪೇಮೆಂಟ್ ಸಾಕು. ಆಲ್ ಓವರ್ ಕರ್ನಾಟಕ ಲೋನ್ ಪ್ರೊವೈಡ್ ಮಾಡ್ತೀವಿ. ಸಿಬಿಲ್ ಇಲ್ಲ ಅಂದ್ರೂ ಸಿಬಿಲ್ ಡಿಫಾಲ್ಟ್ ಆಗಿದ್ರು 50% ಲೋನ್ ಮಾಡ್ತೀವಿ. ಓಕೆ, ಸಿಬಿಲ್ಲೇ ಇಲ್ಲ ಅಂದ್ರೂ ಲೋನ್ ಮಾಡಿಸ್ಕೊಡ್ತಾರಂತೆ ನೋಡಿ. ಇದು ವಿಶೇಷ ನಮ್ಮ ಶ್ರೀ ವೆಂಕಟೇಶ್ವರ ಕಾರ್ಸ್ ಅಲ್ಲಿ. ಒಂದ್ಸಲ ಬಂದು ವಿಸಿಟ್ ಮಾಡಿ. ಎಲ್ಲಿ ಬರುತ್ತೆ ಹೇಳಿದ್ರ? ಶ್ರೀ ವೆಂಕಟೇಶ್ವರ ಕಾರ್ಸ್ ಮೂಡ್ಲಪಾಳ್ಯ ಮೇನ್ ರೋಡ್ ಅಲ್ಲಿ ಬರುತ್ತೆ. ಸೊ ಸ್ಕ್ರೀನ್ ಮೇಲೆ ಇರೋ ನಂಬರ್ ಒಂದು ಹಾಯ್ ಅಂತ ಕಳಿಸಿದ್ರೆ ಕರೆಂಟ್ ಲೊಕೇಶನ್ ಮತ್ತೆ ಕ್ಯಾಟಲಾಗ್ ಲಿಂಕ್ ಪ್ರತಿಯೊಂದನ್ನು ಬರುತ್ತೆ. ನೆಗೋಷಿಯಬಲ್ ಬೇಕಾದ್ರೆ ಮಾಡಿಕೊಡ್ತಾರೆ. ಒಂದ್ಸಲ ಬಂದು ವಿಸಿಟ್ ಮಾಡಿ, ಗಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ. ಚೆನ್ನಾಗಿದ್ರೆ ಗಾಡಿ ತಗೊಬೋದು, ಯಾರನ್ನ ಬೇಕಾದ್ರೆ ಕರ್ಕೊಂಡು ಬಂದು ತೋರಿಸ್ಬೋದು. ಖಂಡಿತ ಸರ್, ಯಾರು ಕಸ್ಟಮರ್ ತಗೊಳ್ಳಿ ಸರ್ ಹಾಗೆ ತಗೊಳ್ಳಿ ಅಂತ ಹೇಳಲ್ಲ. ಅವರು ಒಂದ್ಸಲ ಗಾಡಿ ಚೆಕ್ ಮಾಡಿಸ್ಲಿ, ಕಂಪ್ಲೀಟ್ ಇನ್ಸ್ಪೆಕ್ಷನ್ ಮಾಡೇ ತಗೊಳ್ಳಿ. ಪ್ರತಿಯೊಂದು ಗಾಡಿನೂ ಸರ್ ನಾವು ಪ್ರತಿಯೊಂದು ಚೆಕ್ ಮಾಡ್ತೀವಿ. ಈಗ ಕಸ್ಟಮರ್ ತಗೊಳ್ಳೋರಿಗೆ ಯಾವಾಗಿರುತ್ತೋ ನಮಗೂ ಬಂಡವಾಳ ಹಾಕುವಾಗ ಅಷ್ಟೇ ಇರುತ್ತೆ. ನಾನು ಪ್ರತಿಯೊಂದು ಗಾಡಿನೂ ಚೆಕ್ ಮಾಡಿಸಿ ತಂದಿರ್ತೀವಿ. ಗಾಡಿ ಎಲ್ಲ ಅವರು ಕಸ್ಟಮರ್ ಒಂದ್ಸಲ ಚೆಕ್ ಮಾಡಿಸಿ ಕಂಪ್ಲೀಟ್ ಇದು ಮಾಡ್ಕೊಂಡು ತಗೊಳ್ಳಿ. ಲೋನ್ ಪ್ರೊಸೆಸ್ ಏನಿದೆ ಅದೆಲ್ಲ ನಾವು ಮಾಡ್ತೀವಿ. ವಿನ್ ಟು ವಿನ್ ಸಿಚುವೇಶನ್ ಅಲ್ಲಿ ಗಾಡಿ ಕೂಡ ಡೀಲ್ ಆಗುತ್ತೆ, ಒಳ್ಳೆ ಪ್ರೈಸ್ ಅಲ್ಲಿ ಮಾಡಿಕೊಡ್ತಾರೆ. ಒಂದ್ಸಲ ಬಂದು ವಿಸಿಟ್ ಮಾಡಿ. ನಮ್ಮ ಶ್ರೀ ವೆಂಕಟೇಶ್ವರ ಕಾರ್ಸ್ ನಾಗರಬಾವಿಲ್ ಬರುತ್ತೆ. ಓಕೆ, ಶ್ರೀ ವೆಂಕಟೇಶ್ವರ ಕಾರ್ಸ್ ಅಲ್ಲಿ ಮೊದಲನೇ ಕಾರೇ ಒಂದು ಹ್ಯಾರಿಯರ್ ಇದೆ ವಿತ್ ಸನ್ರೂಫ್ ಗಿನ್ರೂಫ್ ಎಲ್ಲ ಬರುತ್ತೆ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಹ್ಯಾರಿಯರ್ 2019 ಮಾಡಲು ಎಕ್ಸೆಡ್ ವೇರಿಯಂಟು. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. 6 ಏರ್ ಬ್ಯಾಗು ಟಾಪ್ ಎಂಡ್ ಆಗಿರೋದ್ರಿಂದ ಎಲ್ಲ ಟಾಪ್ ಫೀಚರ್ಸ್ ಬಂದ್ಬಿಡುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. 73,000 ಡೀಸೆಲ್ ವೆಹಿಕಲ್. ಲೆದರ್ ಎಲ್ಲ ನೋಡಬಹುದು, ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ಎಲ್ಲ ಬರತಕ್ಕಂತ ವೆಹಿಕಲ್. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಬರುತ್ತಾ ಇದು? ಹೌದು ಸರ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಾ? 6 ಏರ್ ಬ್ಯಾಗ್ ಬರುತ್ತೆ. 19 ಮಾಡಲು ಡೀಸೆಲ್ ವೆಹಿಕಲ್. ಸೊ ಈ ಗಾಡಿ ಎಲ್ಲೇ ಎನ್ಕ್ವೈರಿ ಮಾಡ್ತೀರಾ ಅಂದ್ರೂ 15 ಲಕ್ಷ ಕಡಿಮೆ ಹ್ಯಾರಿಯರ್ ಕೊಡೋಲ್ಲ. ಏನಕ್ಕಂದ್ರೆ ಇದು ಹೊಸ ಗಾಡಿನೇ 25 ಲಕ್ಷ ಚೇಂಜ್ ಇದೆ. ನಮ್ಮ ವೆಂಕಟೇಶ್ವರ ಕಾರ್ಸಲ್ಲಿ ಈ ಗಾಡಿನ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತೀನಿ. 2019 ಮಾಡಲು ಸಿಂಗಲ್ ಓನರು. ಒಂದು 14 ಲಕ್ಷ ಕೋಟ್ ಮಾಡ್ತಾ ಇದ್ದಿದ್ದು. ಸೊ GST ಆಫರ್ ಎಲ್ಲ ಹೋಗಿ ಸೊ ಫೈನಲ್ ಟು ಫೈನಲ್ ಒಂದು 12,80,000ಗೆಲ್ಲ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಬೇಕು ಅಂದ್ರೆ ಈ ಗಾಡಿ ತೊಗೊಂಡ್ರು ಒಂದು 80,000 ಡೌನ್ ಪೇಮೆಂಟ್ ಕೊಡಲಿ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಒಂದು 80,000 ಡೌನ್ ಪೇಮೆಂಟ್ ಅಲ್ಲಿ ಹ್ಯಾರಿಯರ್ ಮಾಡಿ ಕೊಡ್ತೀನಿ. 12,80,000ಕ್ಕೆ ಡೀಸೆಲ್ ಮಾಡಲ್ ಸಿಗುತ್ತೆ, ಕಡಿಮೆ ಓಡಿದೆ ನಿಮಗೆ. ಅದರಲ್ಲೂ ಸಿಂಗಲ್ ಓನರ್ 19 ಮಾಡಲ್ ಸಿಗ್ತಾ ಇದೆ. 19 ಮಾಡಲ್ ಹೌದು ಸರ್. ಹೇಳಿ ಸರ್ ಇದ್ರ ಬಗ್ಗೆ. ಬಲೆನೋ ಆಲ್ಫಾ 18 ಮಾಡಲು ಸೆಕೆಂಡ್ ಓನರ್. 78,000 ಇತ್ತು ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಇದನ್ನು ಕೂಡ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ. ಹೌದು ಸರ್. 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಹಾಗೆ ಟೈರ್ ಪ್ರೊಫೈಲ್ ಕೂಡ ಆಲ್ಮೋಸ್ಟ್ ಒಂದು 50% ಇದೆ. ವಿತ್ ಮ್ಯಾಗ್ ಬರುತ್ತೆ. ಫ್ರಂಟ್ ಅಲ್ಲಿ ಬ್ರ್ಯಾಂಡ್ ನ್ಯೂ ಇದೆ. ಇಂಟೀರಿಯರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಲೆದರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಒಳಗಡೆ ಕೀ ಹಾಕ್ಬಿಟ್ಟು ಲಾಕ್ ಮಾಡಿದ್ರೆ ಆ ಕಡೆ ಓಪನ್ ಇರಬೇಕು. ಏನ್ ಹೇಳ್ತೀರಾ ಸರ್ ಇದು ಪ್ರೈಸ್? ಆಲ್ಫಾ ವೇರಿಯಂಟ್ ಫುಲ್ ಟಾಪ್ ಎಂಡ್ ಇದನ್ನು ಕೂಡ. ಸೊ ಈ ಗಾಡಿ ಇಂಟೀರಿಯರ್ ತೋರಿಸ್ಬಿಡಿ ಕಸ್ಟಮರ್ಗೆ. ಪುಷ್ ಬಟನ್ ಸ್ಟಾರ್ಟ್, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ಸ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಟಾಪ್ ಎಂಡ್, ಪುಷ್ ಸ್ಟಾರ್ಟ್, ಲೆದರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಎಲ್ಲೂ ಕೂಡ ಕಿತ್ತಿಲ್ಲ, ಹರಿದಿಲ್ಲ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಮ್ಯಾಗು ಗೀಗು ಎಲ್ಲ ಬರ್ತಕ್ಕಂಥ ಝೀಟಾನ ಅಲ್ಫಾನ ಇದು ಸರ್? ಆಲ್ಫಾ ವೇರಿಯಂಟ್. ಏನ್ ಹೇಳ್ತೀರಾ ಪ್ರೈಸ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 6 ಲ್ಯಾಕ್ ಕೋಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ ಈ ಗಾಡಿನ ನಿಮಗೆ ಒಂದು 5,65,000 ಫೈನಲ್ ಮಾಡ್ಕೊಡ್ತೀನಿ. 5,65,000. 5,65,000 ಒಂದು 16 ಮಾಡಲ್ ರೇಟಲ್ಲಿ 18 ಮಾಡಲು ಆಲ್ಫಾ ಕೊಡ್ತೀನಿ. ಕಂಪ್ಲೀಟ್ ಆಕ್ಷನ್ ಫ್ರೀ ಇರುವಂತ ವೆಹಿಕಲ್ ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. ಈ ಗಾಡಿ ಬೇಕು ಅಂದ್ರೂ ಅಷ್ಟೇ ಒಂದು 50,000 ಡೌನ್ ಪೇಮೆಂಟ್ ಅಲ್ಲೇ ಮಾಡ್ಕೊಡ್ತೀನಿ. ಓಕೆ, 5,65,000ಕ್ಕೆ ಆಲ್ಫಾ. ಅದರಲ್ಲೂ 18 ಮಾಡಲ್ ಸಿಗುತ್ತೆ. ಈ ಪ್ರೈಸ್ ಅಲ್ಲಿ 16 ಮಾಡಲು ಅದರಲ್ಲೂ ಡೆಲ್ಟಾ ಹೇಳ್ತಾರೆ. ಅದರಲ್ಲೂ ನಿಮಗೆ ಆಲ್ಫಾ ಸಿಗ್ತಾ ಇರೋದು ಸ್ಪೆಷಲ್ ಪ್ರೈಸ್. ಹಾಗೆ ಇದು ಯಾವುದು ಸರ್? ಸರ್ ಬ್ರೀಜಾ 2017 ಮಾಡಲು LDI ಆಪ್ಷನಲ್ ಆಗಿರುತ್ತೆ. ಸೊ ಕಸ್ಟಮರ್ ಕನ್ವರ್ಟ್ ಮಾಡಿ VDI ಕನ್ವರ್ಟ್ ಮಾಡಿದ್ದಾರೆ. ಕೋಡರ್ ಪವರ್ ವಿಂಡೋಸ್ ಆಗಿರ್ಬೋದು, ನಿಮಗೆ ಕಂಪನಿ ಅಲೈಸ್ ಆಗಿರ್ಬೋದು, ಎಲ್ಲ ಹೊಸದಾಗಿ ಹಾಕ್ಸ್ಕೊಂಡಿರೋದು ಎಲ್ಲ ಬರುತ್ತೆ. ಇವನ್ ಫ್ಯಾನ್ಸಿ ಹಾಕ್ಸಿರೋದು ಕಸ್ಟಮರ್. ಫ್ಯಾನ್ಸಿ ಮ್ಯಾಗ್ವಿಲ್, ರೆಡ್ ಕ್ಯಾಲಿಪರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ಬಿಡ್ತೀನಿ. ಬ್ರೆಜಾ ಅದರಲ್ಲೂ ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಹಾಕ್ಸಿದ್ದಾರೆ. AC ಇದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಒಂದು ಸ್ಮಾರ್ಟ್ ಕೀ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಕಾಮನ್ ಆಗಿ ಬರುತ್ತೆ. ಅದರಲ್ಲೂ 17 ಮಾಡಲು ಬ್ರೆಜಾ ಡೀಸೆಲ್ ಒಳ್ಳೆ ಪ್ರೈಸಲ್ಲಿ ಇದೆ. ಕಾಂಪಿಟೇಟಿವ್ ಪ್ರೈಸಲ್ಲಿ. ಸಿಂಗಲ್ ಓನರ್ ಅಲ್ವಾ ಸರ್ ಇದು? ಸರ್ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ನಂಬರ್ ನೋಡ್ಬೋದು 1975 ಫ್ಯಾನ್ಸಿ ನಂಬರ್ ಇದೆ ಗಾಡಿಲೂ ಕೂಡ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದ್ಬಿಟ್ಟು 6,40,000 ಕೋಟ್ ಮಾಡ್ತಿರೋದು. ಫೈನಲ್ ಟು ಫೈನಲ್ ಒಂದು 5,95,000 ಆಗುತ್ತೆ. ಓಕೆ, 5,95,000ಕ್ಕೆ ಡೀಸೆಲ್ ಬ್ರೆಜಾ ಆಗ್ತಾ ಇದೆ ನೋಡಿ. ಅದರಲ್ಲೂ 17 ಮಾಡಲ್ ಸಿಗ್ತಾ ಇದೆ ನಿಮಗೆ. ಹೌದು ಸರ್. ಲೋನ್ ಬೇಕು ಅಂದ್ರೆ 50,000 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. 50,000 ಡೌನ್ ಪೇಮೆಂಟ್ ಸಾಕಾಗುತ್ತೆ ನೋಡಿ. ಈ ಗಾಡಿ ನೋಡಿ ವರ್ಣ, ಅದರಲ್ಲೂ ಟಾಪ್ ಎಂಡ್ ವಿತ್ ಸನ್ರೂಫ್ ಎಲ್ಲ ಬರುತ್ತೆ. ಈವನ್ ವಾಲ್ವೆಟ್ರಾನಿಕ್ ಸಿಸ್ಟಮ್ ಕೂಡ ಇದರಲ್ಲಿ ಇದೆ. 21 ಮಾಡಲು ಸಿಂಗಲ್ ಓನರ್ ಸರ್. 21 ಮಾಡಲು ಸೆಕೆಂಡ್ ಓನರ್ ವರ್ಣ. ಸೆಕೆಂಡ್ ಓನರ್ ಹೌದು. ಇದು ಸಮೇತ ನಿಮಗೆ ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. 4x4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. SX ಆಪ್ಷನ್ ಅಲ್ಲೂ ಫುಲ್ ಟಾಪ್ ಎಂಡ್ ಪೆಟ್ರೋಲ್ ವೆಹಿಕಲ್. ಮ್ಯಾಗ್ ಕೂಡ ಒಂದು ಯುನೀಕ್ ಡಿಸೈನ್ ಅಲ್ಲಿ ಬರುತ್ತೆ. ಬಾಡಿ ಚೆನ್ನಾಗಿದೆ. ಒಂದು ಸಿಂಗಲ್ ಸ್ಕ್ರಾಚ್ ಏನೂ ಇಲ್ಲ. ಪೆಟ್ರೋಲ್ ಟಾಪ್ ಎಂಡ್ ಆಗಿರುತ್ತೆ. ಈವನ್ ಇಂಟೀರಿಯರ್ ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, 6 ಏರ್ ಬ್ಯಾಗ್ ಬರುತ್ತೆ ಸರ್. ಫುಲ್ ಟಾಪ್ ಎಂಡ್ 6 ಮ್ಯಾನ್ಯುಯಲ್ ಗೇರ್ ಬ್ಯಾಗ್ಸ್ ಬರುತ್ತೆ. ನಿಮಗೆ ಅದರಲ್ಲೂ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ನೋಡಿ. ವೆಂಟಿಲೇಟೆಡ್ ಟಾಪ್ ಎಂಡ್ ವೆಹಿಕಲ್ ಎಲ್ಲ ಟಾಪ್ ಫೀಚರ್ಸ್ ಇದೆ. XUV ಸೆಗ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಫೀಚರ್ಸ್ ಗಳು ಇದ್ರಲ್ಲಿ ಬಂದ್ಬಿಡುತ್ತೆ. ನಿಮಗೆ ಸೆಡಾನ್ ಅಲ್ಲಿ ಬಂದ್ಬಿಡುತ್ತೆ. ಅದರಲ್ಲೂ ಈ ಗಾಡಿಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಈವನ್ DRLs ಬರುತ್ತೆ, ಪ್ರೊಜೆಕ್ಟರ್ಸ್ ಬರುತ್ತೆ.
ನೋಡ್ಬೋದು ಚೆನ್ನಾಗಿದೆ. ಏನು ಹೇಳ್ತೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ವರ್ಣ ನೀವು ನೋಡ್ತೀರಾ ಅಂದ್ರೆ ಹೊಸ ಗಾಡಿ 17 ಲಕ್ಷ ಚೇಂಜ್ ಇದೆ. ಸೊ ಈ ಗಾಡಿ ಒಂದು ಚಾನ್ಸ್ ಪ್ರೈಸಲ್ಲಿ ಕೊಡ್ತೀನಿ. ಎಲ್ಲೇ ಬೆಂಗಳೂರು ಮಾರ್ಕೆಟಲ್ಲಿ ವಿಚಾರಿಸಿದ್ರು 11 ಲಕ್ಷ 10 ಲಕ್ಷ ಆ ಥರ ಹೇಳ್ತಾರೆ. ಸೊ ನಮ್ಮ ವೆಂಕಟೇಶ್ವರ ಕಾರ್ಸಲ್ಲಿ ಒಂದು 8,80,000 ಕೊಡ್ತೀನಿ ಸರ್. ಓಕೆ, 8,80,000ಕ್ಕೆ ವರ್ಣ, ಅದರಲ್ಲೂ ಟಾಪ್ ಎಂಡ್ ವಿತ್ SX ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಸನ್ ರೂಫ್ ಗಿನ್ ರೂಫ್ ಎಲ್ಲ ಬರುತ್ತೆ, ಕಂಪ್ಲೀಟ್ ಆಪ್ಷನ್ಸ್. ಫೈನಲ್ ಏನು ಹೇಳಿದ್ರಿ? 8,80,000 ಫೈನಲ್ ಕೊಡೋಣ ಸರ್. 8,80,000 ಲೋನ್ ಬೇಕು ಅಂದ್ರೆ ಇದೊಂದು 50,000 ಡೌನ್ ಪೇಮೆಂಟ್ ಅಲ್ಲೇ ಕೊಡೋಣ ಸರ್. ಓಕೆ, 50,000 ಡೌನ್ ಪೇಮೆಂಟ್ ಸಾಕು. 8,80,000ಕ್ಕೆ ಕ್ಲೋಸ್ ಆಗುತ್ತೆ. ಫುಲ್ ಕ್ಯಾಶಲ್ಲಿ ಬರೋರಿಗೆ ಚಾನ್ಸ್ ಇದೆ. ಹೌದು ಸರ್. ಓಕೆ, ಇನ್ನೂ ಸ್ವಲ್ಪ ರೆಡ್ಯೂಸ್ ಮಾಡ್ತೀರಾ ಫುಲ್ ಕ್ಯಾಶಲ್ಲಿ ಬಂದರೆ? ಫುಲ್ ಕ್ಯಾಶಲ್ಲಿ ಬಂದ್ರೆ ನೋಡೋಣ ಸರ್, ಇನ್ನೊಂದು ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್. ಓಕೆ, ಮಾಡ್ಕೊಡ್ತಾರೆ. ಹಾಗೆ ಡೀಸೆಲ್ ವೆಹಿಕಲ್ ಬಂತಂತಾರೆ ಟಾಟಾ ಟಿಯಾಗೋ 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಡೀಸೆಲ್ ಅಲ್ಲಿ ಆರಾಮಾಗಿ ನಿಮಗೆ 25-26 ಮೈಲೇಜ್ ಬಂದೇ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಹೌದು ಸರ್. ಈ ಗಾಡಿ 4,40,000 ಕೋಟ್ ಮಾಡ್ತಾ ಇರೋದು, 4,10,000 ಫೈನಲ್. ಓಕೆ, ಡೆಟ್ ಟು ಡೆಟ್ ಫೈನಲ್ 4 ಲಕ್ಷಕ್ಕೆಲ್ಲ ಡೀಸೆಲ್ ವೆಹಿಕಲ್ ಆಗ್ತದೆ. ಅದರಲ್ಲೂ ಟಾಟಾ ಟಿಯಾಗೋ ಆಗ್ತಾ ಇದೆ ನಿಮಗೆ. ಟೈರ್ ಪ್ರೊಫೈಲ್ ನೋಡ್ಬೋದು, ಸಿಯಾಟ್ ಟೈರ್ ಬರುತ್ತೆ ನಿಮಗೆ. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಒಂದು 90% ಇದೆ. ಇಂಟೀರಿಯರ್ ಬಂತು ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಹಾಕ್ಸಿದ್ದಾರೆ. ಏರ್ ಬ್ಯಾಗ್ಸ್ ಬರಲ್ಲ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ 4 ಲಕ್ಷಕ್ಕೆ ಡೀಸೆಲ್ ಆಗುತ್ತೆ ನೋಡಿ. ಹಾಗೆ ನೆಕ್ಸ್ಟ್ ಇದೆ ಯಾವ್ದು ಸರ್? ಸರ್ ಸ್ವಿಫ್ಟ್ ZXi 2017 ಮಾಡಲು ಲಾಸ್ಟ್ ಶೇಪು. ಈ ಶೇಪಲ್ಲಿ ತುಂಬಾ ಜನ ಗಾಡಿ ನೋಡ್ತಾ ಇರ್ತೀರಾ. ಫುಲ್ ಟಾಪ್ ಎಂಡ್ ವೆಹಿಕಲ್ ZXi ಇದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ನೋಡ್ಬೋದು. 4 ಅಲಾಯ್ಸ್ ಇಂದ ಹಿಡಿದು ಎಲ್ಲ ಫೀಚರ್ಸ್ ಗಿಲಾಯ್ಸ್ ಎಲ್ಲ ಬರುತ್ತೆ ನಿಮಗೆ. ಟೈರ್ ಪ್ರೊಫೈಲ್ ಒಂದು 80-70% ಟೈರ್ ಬರುತ್ತೆ. ಫ್ರಂಟ್ ಅಲ್ಲಿ ಒಂದು 90% ಇದೆ. ಇಂಟೀರಿಯರ್ ಬಂತು ಅಂತ ಆದ್ರೆ ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗು, ಲೆದರ್ಗೆಲ್ಲ ತುಂಬಾನೇ ಚೆನ್ನಾಗಿದೆ. ಎಲ್ಲೂ ಕೂಡ ಕಿತ್ತಿಲ್ಲ, ಹರಿದಿಲ್ಲ. ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ 17 ಮಾಡಲ್ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಏನು ಹೇಳ್ತೀರಾ ಸರ್ ಪ್ರೈಸ್? ಸರ್ ಇದು ಪ್ರೈಸ್ 5.5 ಲಕ್ಷ ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 5,10,000 ಕೊಡ್ತೀನಿ. 5,10,000ಕ್ಕೆ ಅದರಲ್ಲೂ 17 ಮಾಡಲು, ಅದರಲ್ಲೂ ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್. ಈ ಗಾಡಿನ ಮಾಡ್ಕೊಳ್ಳೋಣ. ಒಂದು 50,000 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಆಗುತ್ತೆ ಸರ್. ಓಕೆ, 50,000 ಸಾಕು ನೋಡಿ. 17 ಮಾಡಲು 5,10,000 ಆಗುತ್ತೆ. ಅದು ಸ್ವಿಫ್ಟ್ ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಇದೆಯಾ ಸರ್? ಸರ್ ನೆಕ್ಸಾನ್ ಇದೆ 2019 ಮಾಡಲು. XT ಪ್ಲಸ್ ಸಿಂಗಲ್ ಓನರ್, ಕಂಪ್ಲೀಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಕಂಪ್ಲೀಟ್ ಶೋರೂಮ್ ಹಿಸ್ಟರಿ ಇರೋ ಗಾಡಿ. 19 ಮಾಡಲು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು. ಒಂದು 90% ಟೈರ್ ಇದೆ. ಕ್ಯಾಪ್ ಬರುತ್ತೆ, ಮ್ಯಾಕ್ ಬರಲ್ಲ, ಮಿಡ್ ವೇರಿಯಂಟ್ ಬರುತ್ತೆ. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಇದರಲ್ಲೂ ಕೂಡ ಬರುತ್ತೆ. ಹಾಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಇದರಲ್ಲಿ ಕೂಡ ಮೋಡ್ಸ್ ಎಲ್ಲ ಬರುತ್ತೆ ನೋಡ್ಬೋದು. ಈಕೋ ಅದೆಲ್ಲ ಬರುತ್ತೆ. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಕೂಡ ಹರಿದಿಲ್ಲ. ಗಾಡಿ ತುಂಬಾನೇ ವೆಲ್ ಮೇಂಟೈನ್ ಆಗಿದೆ. ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ ಸೇಫ್ಟಿ ಇಲ್ಲಿ. 19 ಮಾಡಲು ಸಿಂಗಲ್ ಓನರ್. ಏನು ಹೇಳ್ತೀವಿ ಸರ್? ಸರ್ ಇದು 6.5 ಲಕ್ಷ ಕೋಟ್ ಮಾಡ್ತಿರೋದು. ಫೈನಲ್ ಟು ಫೈನಲ್ ಒಂದು 6,10,000 ಮಾಡ್ಕೊಡೋಣ. 6,10,000ಕ್ಕೆ 19 ಮಾಡಲು ಸಿಂಗಲ್ ಓನರ್. ಅದರಲ್ಲೂ ಟಾಟಾ ನೆಕ್ಸಾನ್ ಆಗ್ತಾ ಇದೆ ನೋಡಿ. ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ. 50,000 ಡೌನ್ ಪೇಮೆಂಟ್ ಅಲ್ಲೇ ಕೊಡ್ತೀನಿ. ಓಕೆ, ಬರೀ 50,000 ಸಾಕು ಡೌನ್ ಪೇಮೆಂಟ್, ಮಿಕ್ಕಿದ ಲೋನ್ ಆಗುತ್ತೆ. ಹಾಗೆ ಒಂದು ದೊಡ್ಡ ವೆಹಿಕಲ್ ಟೊಯೋಟಾ ಫಾರ್ಚುನರ್ ಇದೆ, ಹೇಳಿ ಸರ್. ಸರ್ ಫಾರ್ಚುನರ್ 2011 ಮಾಡಲು, ಸಿಂಗಲ್ ಓನರ್ 4x4 ವೆಹಿಕಲ್. ಈ ಗಾಡಿ 11 ಮಾಡಲ್ ಆದ್ರೂ ಇದುವರೆಗೂ ಒಂದೇ ಒಂದು ಸರ್ವಿಸ್ ಆಚೆ ಆಗಿಲ್ಲ. ಕಂಪ್ಲೀಟ್ ಗಾಡಿ ತಗೊಂಡಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಇರುತ್ತೆ. ವಿತ್ ಹಿಸ್ಟ್ರಿ ಕೊಡ್ತೀನಿ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಕಂಪ್ಲೀಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನೋಡಬಹುದು. ಪ್ರೊಜೆಕ್ಟರ್ಸ್ ಎಲ್ಲ ಬರುತ್ತೆ. ಫ್ರಂಟ್ ಗ್ರಿಲ್ ಕೂಡ ಹಾಕ್ಸಿದ್ದಾರೆ ನೋಡಬಹುದು. ಟೈರ್ ಪ್ರೊಫೈಲ್ ಬ್ರಾಂಡ್ ನ್ಯೂ ಇದೆ, ವಿತ್ ಮ್ಯಾಕ್ ಬರುತ್ತೆ. 4x4 ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಆಕ್ಸಿಡೆಂಟ್ ಫ್ರೀ ಇದೆ ಸರ್. ಪ್ಯಾನಲ್ ಸಮೇತ ಚೇಂಜ್ ಆಗಿದೆ. ಡಿಫಾಗರ್, ವೈಪರ್ ಆ ತರ ಎಲ್ಲ ಇದೆ. ನಿಮಗೆ ಕಂಪ್ಲೀಟ್ ಆಪ್ಷನ್ಸ್ ಬಂದ್ಬಿಡುತ್ತೆ. ರಿವರ್ಸ್ ಕ್ಯಾಮ್ರಾ ಇದೆ. ಇವನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಡ್ಯೂಯಲ್ ಏರ್ ಬ್ಯಾಗ್, ಲೆದರ್ ಎಲ್ಲ ಚೆನ್ನಾಗಿ ನೋಡಬಹುದು. ಎಲ್ಲೂ ಕೂಡ ಹರಿದಿಲ್ಲ. 7 ಸೀಟರ್ ನೋಡ್ಬೋದು. 6 ಸ್ಪೀಡ್ ನೋಡ್ಬೋದು. 4x4 ಗೇರ್ ಲಿವರ್ ಕೂಡ ನೋಡ್ಬೋದು ಈ ಗಾಡಿಲಿ. ಚೆನ್ನಾಗಿದೆ. ಒಂದೊಳ್ಳೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಮೇಂಟೈನ್ ಆಗಿದೆ. ಕಂಪ್ಲೀಟ್ ಸರ್ವಿಸ್ ರೆಕಾರ್ಡ್ ಸಿಗುತ್ತೆ. ಕಂಪನಿಯಲ್ಲಿ ಟೊಯೋಟಾ ಹಿಸ್ಟ್ರಿ ಸಮೇತ ಸಿಕ್ಕಿದೆ. ಆಚೆ ಕಡೆ ಎಲ್ಲೂ ಸರ್ವಿಸೇ ಆಗಲಿಲ್ಲ ಅಂತ ವೆಹಿಕಲ್. 11 ಮಾಡಲ್ ಸಿಂಗಲ್ ಓನರ್ ಟೊಯೋಟಾ ಫಾರ್ಚುನರ್ 4x4. ಏನು ಹೇಳ್ತೀರಾ ಸರ್ ಪ್ರೈಸ್? ಸರ್ ಇವಾಗ ಮಾರ್ಕೆಟಲ್ಲಿ ಒಂದು 13 ಮಾಡಲ್ ಇನೋವಾ ಕೊಡೋ ರೇಟಲ್ಲಿ ಕೊಡ್ತೀನಿ. 13-14 ಇನೋವಾ ತಗೋತೀರಾ ಅಂದ್ರೆ ನೀವು 9 ಲಕ್ಷ ಕೊಡಬೇಕಾಗುತ್ತೆ. ಸೊ 9.5 ಲಕ್ಷಕ್ಕೆಲ್ಲ ನಾನು 11 ಮಾಡಲ್ ಸಿಂಗಲ್ ಓನರ್ 4x4 ಫಾರ್ಚುನರ್ ಕೊಡ್ತೀನಿ. ಓಕೆ, 9,50,000 ಫೈನಲ್ ಆಗುತ್ತೆ ನೋಡಿ. ಅದ್ರ 11 ಮಾಡಲ್ ಸಿಂಗಲ್ ಓನರ್ ಫಾರ್ಚುನರ್ ಸಿಗ್ತಾ ಇದೆ. ಫಾರ್ಚುನರ್ ಸರ್ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಕಂಪ್ಲೀಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿನೂ ಅಷ್ಟೇ ಲೋನ್ ಆಗಲ್ಲ ಅಂತ ಏನಿಲ್ಲ. 4ರಿಂದ 4.5 ಲಕ್ಷ ಲೋನ್ ಆಗುತ್ತೆ. ಓಕೆ, 4.5 ಲಕ್ಷ ಲೋನ್ ಆಗ್ಬಿಡುತ್ತೆ. ಈ ಗಾಡಿ ಅವಾಗಲೇ ಒಬ್ರು ಕಸ್ಟಮರ್ ನೋಡ್ತಾ ಇದ್ರು. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಹೇಗಂತ ಹೇಳಿದ್ರೆ ಸ್ಮೂತ್ ಅಂದ್ರೆ ಸ್ಮೂತ್ ವೆಹಿಕಲ್ ಅಂತಾನೆ ಹೇಳ್ತಾ ಇದ್ರು. 2019 ಮಾಡಲ್ ನಿಯಾಸ್ ಒಂದೇ ಬರೀ ಗ್ರಾಂಡ್ ಐಟನ್ ಕೊಡೋ ರೇಟಲ್ಲೇ ಕೊಟ್ಬಿಡ್ತೀನಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಇದೆ. ನಿಯೋಸ್ ನ್ಯೂ ಶೇಪ್ ಬರುತ್ತೆ ನಿಮಗೆ. ಈವನ್ ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ. ಟೈರ್ ಪ್ರೊಫೈಲ್ ಒಂದು 50% ಟೈರ್ ಇದೆ. ಬ್ಯಾಕ್ ಸೈಡ್ ಕೂಡ 50 ಇದೆ. ಮ್ಯಾಕ್ ಬರಲ್ಲ, ಡೆಫಿನೆಟ್ಲಿ ಇದು ಮ್ಯಾಗ್ನಾ ಬರುತ್ತೆ. ನಿಯೋಸ್ ಅದರಲ್ಲೂ ನ್ಯೂ ಶೇಪ್ ವಿತ್ ಗಾಡಿ ಕಂಡೀಷನ್ ಮಾತ್ರ ಸೂಪರ್ ಆಗಿದೆ ಸರ್. ಕಸ್ಟಮರ್ ಅದರಲ್ಲೂ ರೀಸೆಂಟ್ ಆಗಿ 360 ಡಿಗ್ರಿ ಕ್ಯಾಮ್ರಾ, ನಿಮಗೆ ಸೀಟ್ ಕವರ್ಸ್ ಎಲ್ಲ ಬ್ರಾಂಡ್ ನ್ಯೂ ಹಾಕ್ಸಿರೋದು. ಇಂಟೀರಿಯರ್ ತೋರಿಸಿ ಕಸ್ಟಮರ್ಗೆ. ಗಾಡಿ ಹೇಳಿದ್ನಲ್ಲ ಸರ್, ಯಾರೇ ಓಡಿಸ್ ನೋಡಿದ್ರೆ ಬಿಟ್ಟೋಗಲ್ಲ ಆ ತರ ಇದೆ ಗಾಡಿ. ಕೀಲೆಸ್ ಎಂಟ್ರಿ ಬರುತ್ತೆ. ಹಾಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಲೆದರ್ ಎಲ್ಲ ಚೆನ್ನಾಗಿದೆ ನೋಡಬಹುದು. ಆಫ್ಟರ್ ಮಾರ್ಕೆಟ್ ಲೆದರ್ಸ್ ಹಾಕ್ಸಿದ್ದಾರೆ. ಅದು ಕೂಡ ಬ್ರಾಂಡ್ ನ್ಯೂ ಲೆದರ್ ಇದೆ. ಇವನ್ ಟಚ್ ಹಾಕ್ಸಿದ್ದಾರೆ ನೋಡಬಹುದು. AC ಗೀಸಿ ಎಲ್ಲ ಕಂಪ್ಲೀಟ್ ಆಪ್ಷನ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಡ್ಯೂಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಈ ಗಾಡಿ ಒಳ್ಳೆ ಪ್ರೈಸ್ ಇದೆ.
ಗ್ರ್ಯಾಂಡ್ ಐಟನ್ ಕೊಡೋ ಪ್ರೈಸ್ ಅಲ್ಲಿ ನಿಮಗೆ 19 ಮಾಡಲ್ ಅಲ್ವಾ ಇದು? 19 ಮಾಡಲು ಸೆಕೆಂಡ್ ಓನರ್ ಸರ್. 5,25,000 ಕೊಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ 4,75,000 ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಕೊಡ್ತೀನಿ. 4,75,000 ಆಗುತ್ತೆ ಇದು. ಹೌದು ಸರ್. ಫೈನಲ್ ಟು ಫೈನಲ್ 4,75 ಕೊಡೋಣ. ಲೋನ್ ಬೇಕು ಅಂದ್ರೆ ಒಂದು 25 ಕೊಡ್ಲಿ, 4,500 ಲೋನ್ ಕೊಡ್ತೀನಿ. ನೋಡಿ ಅದರಲ್ಲೂ ಗ್ರ್ಯಾಂಡ್ ಐಟನ್ ನಿಯೋಸ್ ಬರ್ತಾ ಇದೆ, ನ್ಯೂ ಶೇಪ್ ಬರ್ತಾ ಇದೆ. ನಿಮಗೆ 4,75,000 ಫೈನಲ್ ಆಗುತ್ತೆ. ಒಂದು 50,000 ಡೌನ್ ಪೇಮೆಂಟ್ ಮಾಡೋದು ಮಿಕ್ಕಿದಾಗುತ್ತೆ. 25,000 ಕೊಟ್ಟರು ಮಾಡ್ತೀನಿ. ಸಾಕಾ 25,000? ಓಕೆ. ನೆಕ್ಸ್ಟ್ ನೋಡಿ ಡೀಸೆಲ್ ವೆಹಿಕಲ್ ಯಾರಾದರೂ ಸೆಡಾನ್ ನೋಡ್ತಾ ಇದ್ರೆ ಗಾಡಿ ನೋಡೋದಕ್ಕೆ ಲುಕ್ ಆಗಿದೆ ಅಂತಾನೆ ಹೇಳ್ಬೋದು. ಈವನ್ ಆಫ್ಟರ್ ಮಾರ್ಕೆಟ್ ಮ್ಯಾಗು ಗೀಗು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಹೇಳಿ ಸರ್. ಸರ್ ಅಮೇಜ್ 2018 ಮಾಡಲು ಡಿ-ಟೆಕ್. ಕಸ್ಟಮರ್ ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಟೈರ್ಸ್ ಎಲ್ಲ ಹೊಸದು ಹಾಕ್ಸಿದ್ದಾರೆ. ಗಾಡಿ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್ ಆರಾಮಾಗಿ 23-24 ಮೈಲೇಜ್ ಬರುವಂತ ವೆಹಿಕಲ್ ಡೀಸೆಲ್ ಅಲ್ಲಿ. ಗಾಡಿ ಕಂಡೀಷನ್ ಅದೇ ತರ ಇಟ್ಕೊಂಡಿದ್ದಾರೆ ಕಸ್ಟಮರ್. ಇದನ್ನು ಕೂಡ ಶೋರೂಮ್ ಹಿಸ್ಟರಿ ಇರುವಂತ ಗಾಡಿ. 4 ಪಾರ್ಕಿಂಗ್ ಸೆನ್ಸರ್ಸ್, ಪಾರ್ಕಿಂಗ್ ಕ್ಯಾಮೆರಾ ಸಮೇತ ಹಾಕ್ಸಿದ್ದಾರೆ ಅಲ್ವಾ? ಇಲ್ಲ, ಪಾರ್ಕಿಂಗ್ ಸೆನ್ಸರ್ ಬರುತ್ತೆ. ಡ್ಯೂಲ್ ಏರ್ ಬ್ಯಾಗ್ಸ್ ಎಲ್ಲ ಬಂದ್ಬಿಡುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿ ನೋಡಬಹುದು. ಡ್ಯೂಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನಿಮಗೆ ಕೀ ಎಂಟ್ರಿ ಬರುತ್ತೆ. ಏನ್ ಹೇಳ್ತೀರಾ ಸರ್ ಪ್ರೈಸ್ ಇದರಲ್ಲಿ? ಸರ್ ಈ ಗಾಡಿ ಪ್ರೈಸ್ ಕೊಟ್ ಮಾಡ್ತಿರೋದು 5,65,000. ಫೈನಲ್ ಟು ಫೈನಲ್ ಒಂದು 5,20,000 ಮಾಡ್ಕೊಡ್ತೀನಿ. ಲೋನ್ ಬೇಕು ಅಂದ್ರೆ ಒಂದು 50,000 ಡೌನ್ ಪೇಮೆಂಟ್ ಅಲ್ಲಿ. ಮಾಡಲ್ ಏನಂದ್ರೆ ಸರ್ ಇದು 18 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್. 5,20,000 ಕೊಡ್ತೀನಿ. ಮೈಲೇಜ್ ಅಂತ ಬಂದ್ರೆ ಈ ಗಾಡಿಲಿ ಆರಾಮಾಗಿ 23-25 ಮೈಲೇಜೇ ಬಂದ್ಬಿಡುತ್ತೆ. ಓಕೆ. 18 ಮಾಡಲ್ ವೆಹಿಕಲ್, ಅದರಲ್ಲೂ ಡೀಸೆಲ್ ಅಮೇಜ್ ನಿಮಗೆ 5,20,000 ಫೈನಲ್ ಆಗುತ್ತೆ. ಹೌದು ಸರ್. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನೋಡಿ. ಅದರಲ್ಲೂ ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ. ತುಂಬಾ ಗಾಡಿಗಳಷ್ಟೇ ಈ ಸಲ ಗಾಡಿ ಕ್ವಾಂಟಿಟಿ ಜಾಸ್ತಿ ಇಲ್ಲ, ಎಲ್ಲ ಕ್ವಾಲಿಟಿ ಗಾಡಿಗಳೇ ಇರೋದು. ಎಲ್ಲ ಮಾಡೆಲ್ ಗಾಡಿಗಳಿದೆ. ತುಂಬಾ ಜನ ಲೋನ್ ಅಲ್ಲಿ ಕೇಳ್ತಾ ಇದ್ರಿ. ಸೊ ಎಲ್ಲಾ ಗಾಡಿಗೂ ಲೋನ್ ಆಗೋ ತರನೇ ಗಾಡಿ ತರಿಸಿರೋದು. ಲೋ ಬಜೆಟ್ ಅಲ್ಲಿ 3-4 ವೆಹಿಕಲ್ ಅಷ್ಟೇ ಇರೋದು. ಇದೆಲ್ಲಾ ಗಾಡಿನೂ ಲೋ ಅಂತ ಜಾಸ್ತಿ ಲೋ ಬಜೆಟ್ ಇಲ್ಲ, ಎಲ್ಲ ಹೈ ಬಜೆಟ್. ಯಾಕಿದೆ ಅಂತ ಹೇಳಿದ್ರೆ ಒಳ್ಳೆ ಮಾಡೆಲ್ ಅಲ್ಲಿ ಇದೆ, ಕ್ವಾಲಿಟಿ ಇರ್ತಕ್ಕಂಥ ವೆಹಿಕಲ್ ಗಳೇ ಸೇಲ್ ಮಾಡ್ತಿದ್ದಾರೆ. ಕಂಪ್ಲೀಟ್ ಆಕ್ಸಿಡೆಂಟ್ ಫ್ರೀ ಮತ್ತೆ ಶೋರೂಮ್ ಹಿಸ್ಟರಿ ಇರುವಂತ ಗಾಡಿ ಇದೆ. ಓಕೆ. ಹಾಗೆ ನೋಡಿ ಬ್ರೆಜಾ ಪೆಟ್ರೋಲ್ ಅಲ್ಲಿ ಬೇಕು ಅಂದ್ರೆ ಪೆಟ್ರೋಲ್ ಇದೆ, ಡೀಸೆಲ್ ಬೇಕು ಅಂದ್ರೆ ಡೀಸೆಲ್ ಇದೆ. ಇದ್ಯಾವ ಮಾಡಲ್ ಸರ್ ಇದು? ಸರ್ ಬ್ರೀಜಾ 2022 ಮಾಡಲು. 22 ನಾ ಸರ್ ಇದು? 22 ಮಾಡಲು ಸಿಂಗಲ್ ಓನರ್ 58,000 ವಿತ್ ಶೋರೂಮ್ ಹಿಸ್ಟರಿ ಇರುವಂತ ವೆಹಿಕಲ್. ಬರೀ 58,000 ಓಡಿದೆ ಗಾಡಿ. 58,000 ಓಡಿದೆ, ಶೋರೂಮ್ ಹಿಸ್ಟರಿ ಇದೆ ಅದರಲ್ಲೂ ಕೂಡ. ಓಕೆ. ಇದು ಬಂದ್ಬಿಟ್ಟು ನಿಮಗೆ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್, ಡ್ಯೂಲ್ ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ. ಓಕೆ. ಗಾಡಿ ಕಂಡೀಷನ್ ಎಲ್ಲ ನಿಮಗೆ ಶೋರೂಮ್ ಸೀಟ್ ಕವರ್ಸ್ ಇದೆ ಗಾಡಿ. ಓಕೆ, ಶೋರೂಮ್ ಸೀಟ್ಸ್ ಬರುತ್ತೆ ನಿಮಗೆ, ಲೆದರ್ ಬರಲ್ಲ. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. 22 ಮಾಡಲ್ ಸಿಂಗಲ್ ಓನರ್ 50,000 ಓಡಿರ್ತಕ್ಕಂಥ ವೆಹಿಕಲ್. 58,000 ಓಡಿದೆ. ಎಲ್ಲ ಶೋರೂಮ್ ಟೈರ್ಸ್ ಇದೆ, ಟೈರ್ ಸಮೇತ ಚೇಂಜ್ ಮಾಡಿಸಿಲ್ಲ ಕಸ್ಟಮರ್. ನಿಮಗೆ ಅನ್ಯೂ ಸ್ಟೆಪ್ನಿ ಇದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಈ ಗಾಡಿ ಪ್ರೈಸ್ ಕೊಟ್ ಮಾಡ್ತಾ ಇರೋದು 8.5 ಲಕ್ಷ. ಫೈನಲ್ ಟು ಫೈನಲ್ ಒಂದು 7,70,000 ಮಾಡ್ಕೊಡ್ತೀನಿ. ಡೆಡ್ ಎಂಡ್ ಪ್ರೈಸ್ ಅದಕ್ಕಿಂತ ಕಡಿಮೆ ಇರಲ್ಲ. 7,70,000 22 ಮಾಡಲ್ ಸಿಂಗಲ್ ಓನರ್ 50,000 ಕಿಲೋಮೀಟರ್ ಓಡಿರ್ತಕ್ಕಂಥ ಬ್ರೆಜಾ ಸಿಗುತ್ತೆ ನೋಡಿ. ಹೌದು ಸರ್. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಅಂದ್ರೆ ಒಂದು 50,000 ಕೊಡ್ಲಿ ಸರ್, ಲೋನ್ ಆಗುತ್ತೆ. ಓಕೆ, ಲೋನ್ ಕೂಡ ಆಗ್ಬಿಡುತ್ತೆ ನಿಮಗೆ. ಹಾಗೆ ಕಿಯಾ ಸೆಲ್ಟೋಸ್ ಬೇಕು ಅಂದ್ರೆ ಸೆಲ್ಟೋಸ್ ಕೂಡ ಇದೆ. ಹೇಳಿ ಸರ್. ಸರ್ ಸೆಲ್ಟೋಸ್ 2021 ಮಾಡಲು ಸಿಂಗಲ್ ಓನರ್ 39,000 ಓಡಿರುತ್ತೆ. ಕಂಪ್ಲೀಟ್ ಶೋರೂಮ್ ಹಿಸ್ಟರಿ ಇರುವಂತ ಗಾಡಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಫ್ರಂಟ್ ಎಲ್ಲ ನೋಡಬಹುದು, DRLs ಬರುತ್ತೆ, ಪ್ರೊಜೆಕ್ಟರ್ಸ್ ಬರುತ್ತೆ. ಪ್ಲಸ್ ವೇರಿಯಂಟ್ ಬರುತ್ತೆ ಸರ್ ಇದರಲ್ಲೂ ಕೂಡ. ಮ್ಯಾನ್ಯುಯಲ್ ವೇರಿಯಂಟ್ ನಿಮಗೆ 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಗಾಡಿ ಓಡಿರೋದು ನೋಡಿ 39,000 ಜೆನ್ಯೂನ್ ಕಿಲೋಮೀಟರ್, ಸರ್ವಿಸ್ ರೆಕಾರ್ಡ್ ಸಮೇತ ಓಡಿದೆ. ನಿಮಗೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಹಾಗೆ 6 ಏರ್ ಬ್ಯಾಗ್ ಬರುತ್ತೆ ಅದರಲ್ಲೂ. 6 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಓಕೆ, ಲೆದರ್ ಎಲ್ಲ ನೋಡಿ ತುಂಬಾನೇ ಚೆನ್ನಾಗಿದೆ. ಟೋಟಲ್ 6 ಏರ್ ಬ್ಯಾಗ್ ಬರುತ್ತೆ. ಫ್ಯಾಮಿಲಿಗೆ ತಗೊಳ್ತೀರಾ ಅಂತ ಹೇಳಿದ್ರೆ ಒಂದೊಳ್ಳೆ ಸೇಫ್ಟಿ ಕೂಡ ಇರತಕ್ಕಂಥ ವೆಹಿಕಲ್ ಕಿಯಾ ಸೆಲ್ಟೋಸ್. 19 ಮಾಡಲ ಸರ್ ಇದು? 21 ಮಾಡಲು ಸಿಂಗಲ್ ಓನರ್. ಸೊ 21 ಎಲ್ಲೇ ನೋಡ್ತೀರಾ ಅಂದ್ರೆ 10-10 ಲಕ್ಷ ಕೊಡ್ಬೇಕಾಗುತ್ತೆ. ನಮ್ಮ ವೆಂಕಟೇಶ್ವರ ಕಾರ್ಸ್ ಅಲ್ಲಿ ಒಂದು ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಒಂದು 9 ಲಕ್ಷಕ್ಕೆಲ್ಲ ಫೈನಲ್ ಮಾಡ್ಕೊಡ್ತೀನಿ. 9 ಲಕ್ಷಕ್ಕೆ 21 ಮಾಡಲು ಕಿಯಾ ಸೆಲ್ಟೋಸ್ ಸಿಗ್ತಾ ಇದೆ. ಕಡಿಮೆ ಓಡಿದೆ, 50,000 ಏನೋ ಚೇಂಜ್ ಓಡಿದೆ, 39,000 ಓಡಿದೆ. ಕಂಪ್ಲೀಟ್ ಶೋರೂಮ್ ಹಿಸ್ಟರಿ ಇರೋ ಗಾಡಿ. ಲೋನ್ ಬೇಕು ಅಂದ್ರೆ ಇದೇನೇ ಅಷ್ಟೇ. ಈ ಮಾಡೆಲ್ಗೆಲ್ಲ 1.5 ಲಕ್ಷ ಡೌನ್ ಪೇಮೆಂಟ್ ಕೇಳ್ತಾರೆ. ಇದನ್ನು 50,000 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ. ಏನಕ್ಕೆ ಅಂದ್ರೆ ಗಾಡಿ ವ್ಯಾಲ್ಯೂನೇ 11 ಲಕ್ಷ ಬರುತ್ತೆ. ಆರಾಮಾಗಿ ಒಂದು 50,000 ಕೊಟ್ರೆ 8.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಓಕೆ, 50,000 ಕೊಟ್ರೆ 8.5 ಲಕ್ಷ ಲೋನ್ ಆಗುತ್ತೆ, 9 ಲಕ್ಷ ಕ್ಲೋಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇದೆ ಯಾವ್ದು ಸರ್? XUV300. XUV300 ಸರ್ 2020 ಮಾಡಲು, 88 ಆಪ್ಷನ್ ಅಲ್ಲೂ, ಪೆಟ್ರೋಲ್ ವೆಹಿಕಲ್, ಫುಲ್ ಟಾಪ್ ಎಂಡ್ ವೆಹಿಕಲ್ ಗಾಡಿ. ಇದು ಬಂದ್ಬಿಟ್ಟು 42,000 ವಿತ್ ಶೋರೂಮ್ ಹಿಸ್ಟರಿ ಇರುವಂತ 88 ಟಾಪ್ ಎಂಡ್ ಬರೀ 48,000 ಶೋರೂಮ್ ಹಿಸ್ಟರಿ. 42,000 ಓಡಿದೆ ಸರ್. 42. ಅದರಲ್ಲಿ ನಿಮಗೆ 7 ಏರ್ ಬ್ಯಾಗ್ಸ್ ಎಲ್ಲ ಬಂದಿದೆ. ಮ್ಯಾಗು, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್, 7 ಏರ್ ಬ್ಯಾಗ್ಸ್ ಬರ್ತಕ್ಕಂಥ ವೆಹಿಕಲ್. ಇಂಟೀರಿಯರ್ ಕೂಡ ನೋಡ್ಬೋದು, ಚೆನ್ನಾಗಿದೆ. ಲೆದರ್ ಎಲ್ಲ ಚೆನ್ನಾಗಿದೆ. ಏನ್ ಹೇಳ್ತೀರಾ ಸರ್? ಯಾವ ಮಾಡಲ್ ಅಂದ್ರಿ ಸರ್ ಇದು? ಸರ್ 2020 ಮಾಡಲು ಸಿಂಗಲ್ ಓನರ್. ಈ ಗಾಡಿಯ ಪ್ರೈಸ್ ಕೋಟ್ ಮಾಡ್ತಾ ಇರೋದು 8,70,000. ಫೈನಲ್ ಟು ಫೈನಲ್ ಒಂದು 7,80,000 ಮಾಡ್ಕೊಡ್ತೀನಿ. 7,80,000ಕ್ಕೆ 20 ಮಾಡಲು ಸಿಂಗಲ್ ಓನರ್ 42,000 ಓಡಿರೋದೆ. ಮಾರ್ಕೆಟ್ ಅಲ್ಲಿ 9 ಲಕ್ಷ ಕಡಿಮೆ ಯಾರು ಕೊಡಲ್ಲ ಸರ್. ಓಕೆ, 20 ಮಾಡಲ್ ಸಿಗುತ್ತೆ ನಿಮಗೆ. ಕಂಪ್ಲೀಟ್ ಟಾಪ್ ಎಂಡ್, 88 ಟಾಪ್ ಎಂಡ್ ಬರುತ್ತೆ ನಿಮಗೆ. ಡ್ಯೂಯಲ್ ಟೋನ್ ವೈಟ್ ಫಿನಿಶ್ ಅಲ್ಲಿ ಬರುತ್ತೆ ಟಾಪ್. ನೋಡಿ, ಕಿಯಾ ಸೊನೆಟ್ ಯಾರಾದ್ರೂ ಹುಡುಕ್ತಾ ಇದ್ರೆ ತುಂಬಾ ಕಡಿಮೆ ಓಡಿದೆ, ಜಸ್ಟ್ 26,000 ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್ ಆಗಿರುತ್ತೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದ್ಬಿಟ್ಟು 2023 ಮಾಡಲು
ಮಾಡಲು ಕಿಯಾ ಸಾನೆಟ್ HDK ಪ್ಲಸ್ ವೇರಿಯಂಟು ಬರೀ 26,000 ಓಡಿರುತ್ತೆ. ಶೋರೂಮ್ ಇಂದ 2 ಸರ್ವಿಸ್ ಆಗಿದೆ, ಇನ್ನೊಂದು ಸರ್ವಿಸ್ ಸಮೇತ ಫ್ರೀ ಆಗಿದೆ. ಓಕೆ, ಗಾಡಿ ಕಂಡೀಷನ್ ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ ನೋಡಬಹುದು. ತುಮಕೂರು ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ, ನಿಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಓಕೆ, ಇದರಲ್ಲೂ 6 ಏರ್ ಬ್ಯಾಗ್ಸ್ ಬರುತ್ತೆ. ಕಂಪ್ಲೀಟ್ ಟಾಪ್ ಅಂಡ್ ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿದ್ದಾರೆ ನೋಡಬಹುದು, ಅದು ತುಂಬಾನೇ ಚೆನ್ನಾಗಿದೆ. ಓಡಿರೋದು ಬರೀ 26,787 ಸರ್ವಿಸ್ ರೆಕಾರ್ಡ್ ಇದೆ. 6 ಏರ್ ಬ್ಯಾಗ್ ಬರ್ತಕ್ಕಂಥ ಕಿಯಾ ಸೊನೆಟ್ 23 ಮಾಡಲ್ ಸಿಂಗಲ್ ಓನರ್, 26,000 ಜೆನ್ಯೂನ್ ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್ ವಿತ್ ಸರ್ವಿಸ್ ರೆಕಾರ್ಡ್. ಏನ್ ಹೇಳ್ತೀರಾ ಸರ್ ಪ್ರೈಸು? ಸರ್ ಈ ಗಾಡಿಯ ಪ್ರೈಸ್ ಕೋಟ್ ಮಾಡ್ತಾ ಇರೋದು 9,60,000 ಕೋಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ ಒಂದು 9 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ. ಲೋನ್ ಬೇಕು ಅಂದ್ರೆ 50,000 ಕೊಡ್ಲಿ ಸರ್, 8.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ನೋಡಿ 9 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ ವಿತ್ 6 ಏರ್ ಬ್ಯಾಗ್ ಬರ್ತಕ್ಕಂಥ 23 ಮಾಡಲ್ ಸಿಂಗಲ್ ಓನರ್, 26,000 ಅಷ್ಟೇ ಓಡಿರ್ತಕ್ಕಂಥ ಕಿಯಾ ಸೊನೆಟ್. ಹೌದು ಓಕೆ, ನೆಕ್ಸ್ಟ್ ಇದೆ ಸರ್? ಸರ್ ಕ್ವಿಡ್ ಇದೆ 2015 ಮಾಡಲು. ಈ ಗಾಡಿ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿರುತ್ತೆ. ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್. ಓಕೆ, ಸೊ ಇದು 2,40,000 ಹೇಳ್ತಾ ಇದ್ದಾರೆ. ಸೊ ಫೈನಲ್ ಸಣ್ಣ ಪುಟ್ಟ ಆ ಕಡೆ ಈ ಕಡೆ ಮಾಡಿಸಿ ಕೊಡ್ತೀನಿ. ಓಕೆ, 2,40,000 ಕ್ವಿಡ್ ಆಗುತ್ತೆ ನೋಡಿ. ಈ ಗಾಡಿ 16 ಮಾಡಲ್ ಟಾಪ್ ಅಂಡ್ RXT ಬರುತ್ತಾ ಸರ್ ಇದು? ಇಲ್ಲ, RXL. ಓಕೆ, ಇನ್ನೊಂದು ಪವರ್ ವೆಹಿಕಲ್ ಬೇಕು, ವಿತ್ ಲಕ್ಸುರಿನೂ ಬೇಕು, ಒಳ್ಳೆ ಬಜೆಟ್ ಬೇಕಂದ್ರೆ ನೋಡಿ ಈ ಗಾಡಿ ತಗೋಬಹುದು. Volkswagen Jetta 2008 ಮಾಡಲ್ FCL ರನ್ನಿಂಗ್ ಇರೋ ಗಾಡಿ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಲಿ, ವಿತ್ ಮ್ಯಾಗ್ ಗೀಗು ಎಲ್ಲ ಬರುತ್ತೆ ನೋಡಬಹುದು. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್. 8 ಮಾಡಲ್ ಆದ್ರೂ ನಿಮಗೆ ಗಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಓಕೆ, ಅದರಲ್ಲೂ ಈ ಗಾಡಿಲಿ ಏನಪ್ಪಾ ನಿಮಗೆ ಹೇಳ್ಬೇಕು ಅಂದ್ರೆ 6 ಏರ್ ಬ್ಯಾಗ್ ಬರಂತ ವೆಹಿಕಲ್. ಇದು 6 ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ ಈ ಗಾಡಿಲೂ ಕೂಡ. ಆದ್ರೆ ಪ್ರೈಸ್ ಮಾತ್ರ ಒಂದು ಕಡಿಮೆ ಪ್ರೈಸ್. 6 ಏರ್ ಬ್ಯಾಗ್ ತರ್ತೀರಾ ಅಂದ್ರೂ 1,20,000 ಕೊಡ್ಬೇಕು. 1.5 ಲಕ್ಷಕ್ಕೆ ಈ ಗಾಡಿನೇ ಕೊಡ್ತಾ ಇದೀನಿ ಸರ್. 1.5 ಲಕ್ಷಕ್ಕೆ ಆಗುತ್ತಾ 6 ಏರ್ ಬ್ಯಾಗ್ ಜೊತೆಗೆ? ಹೌದು, 1.5 ಲಕ್ಷಕ್ಕೆ ಆಗುತ್ತೆ. 1.9 TDI. ನಿಮಗೆ ಒಳ್ಳೆ ಪವರ್ ಇರೋಂಥದ್ದು, ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು ಅಂದ್ರೆ ಈ ಗಾಡಿ ತಗೋಬಹುದು. 1900cc ಬರುತ್ತೆ ಇದು. ಹೌದು ಸರ್, ಫುಲ್ ಗಾಡಿ ನಿಮಗೆ ಒಳ್ಳೆ ಪವರ್ ಇರೋಂಥದ್ದು. ಟಾಪ್ ಸ್ಪೀಡ್ ಎಲ್ಲ ನೀವು ಹೊಡಿತೀರಾ ಅಂದ್ರೆ 210 ತನಕ ಆರಾಮಾಗಿ ಹೊಡಿಬಹುದು. ಒಂದೊಳ್ಳೆ ಪವರ್ ವೆಹಿಕಲ್ ನಿಮಗೆ 1.5 ಲಕ್ಷಕ್ಕೆಲ್ಲ ಸಿಗ್ತಾ ಇದೆ ನೋಡಿ. ವಿತ್ 6 ಏರ್ ಬ್ಯಾಗ್ಸ್, ಡಿಫಾಗರ್, ಕಂಪ್ಲೀಟ್ ಇಂಟೀರಿಯರ್ ಆಪ್ಷನ್ ಬರುತ್ತೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ, ವಿತ್ ಮ್ಯಾಗ್ ಬರುತ್ತೆ ನಿಮಗೆ. ಪ್ಯೂರ್ ಕರ್ನಾಟಕ, ಏನು ಇಂಟರ್ಸ್ಟೇಟ್ ಅಲ್ಲ, K51. ಓಕೆ, ಒಂದು ಲೋ ಬಜೆಟ್ ಅಲ್ಲಿ ಸ್ಯಾಂಟ್ರೋ ಕೂಡ ಇದೆ, ಹೇಳಿ ಸರ್. ಸರ್ ಸ್ಯಾಂಟ್ರೋ ಇದು 2003 ಮಾಡಲು. ನಿಮಗೆ ಇನ್ಸೂರೆನ್ಸ್ ಸಮೇತ ನೆಕ್ಸ್ಟ್ ಇಯರ್ ತನಕ ರನ್ನಿಂಗ್ ಇರುವಂತ ಗಾಡಿ. 3ನೇ ಓನರ್ ಆಗಿರುತ್ತೆ. ಈ ಗಾಡಿ ಬಂದ್ಬಿಟ್ಟು ಒಂದು 95,000 ಫೈನಲ್ ಆಗುತ್ತೆ ಸರ್. ಏನು 95,000ಗೆ ಸ್ಯಾಂಟ್ರೋ ಫೈನಲ್ ಆಗುತ್ತೆ. ಓಕೆ, ಬರೀ 95,000ಕ್ಕೆ ಸ್ಯಾಂಟ್ರೋ ಸಿಗ್ತಾ ಇದೆ ನೋಡಿ ನಿಮಗೆ. ಅದರಲ್ಲೂ ಒಂದೊಳ್ಳೆ ಬಜೆಟ್ ಅಲ್ಲಿ ಇದೆ. ಬಾಡಿ ಲೈನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ವಿತ್ ಟೈರ್ ಪ್ರೊಫೈಲ್ ಕೂಡ ಆಲ್ಮೋಸ್ಟ್ ಒಂದು 80-90% ಟೈರ್ ಇದೆ. ಕಂಪನಿ ಫಿಟೆಡ್ ಸೀಟ್ಸ್ ಬರುತ್ತೆ. ಸೀಟ್ಸ್ ಎಲ್ಲೂ ಕಿತ್ತಿಲ್ಲ, ಹರಿದಿಲ್ಲ. ಏನಾದ್ರೂ ಗಾಡಿಲಿ ಪ್ರಾಬ್ಲಮ್ ಇದೆಯಾ, ಯಾಕೆ ಕಡಿಮೆ ಕೊಡ್ತಾರೆ ಅಂದ್ರೂ ಆ ತರ ಏನಿಲ್ಲ. ಸರ್ವಿಸ್ ಆಗಿದೆ. ಕಸ್ಟಮರ್ ಇವಾಗ AC ಕಂಪ್ರೆಸರ್ ಸಮೇತ ಹೊಸದು ಹಾಕ್ಸಿದ್ದಾರೆ. ನಿಮಗೆ ಸ್ಟೇರಿಂಗ್ ರಾಕು ಹೊಸದು ಹಾಕ್ಸಿದ್ದಾರೆ. ಪ್ರೆಸೆಂಟ್ 16,000 ಕೊಟ್ಟು ಕಂಪ್ಲೀಟ್ ಸರ್ವಿಸ್ ಎಲ್ಲ ಮಾಡಿಸಿದ್ದಾರೆ. ಗಾಡಿ ತಗೊಂಡ್ರೆ ₹1 ಖರ್ಚಿಲ್ಲ ಸರ್. ತಗೋಬೇಕು, ಓಡಿಸ್ಬೇಕು ಆ ತರ. ಕಲಿಯರ್ ಇದ್ರೆ ನೋಡಿ 95,000ಕ್ಕೆಲ್ಲ ಫೈನಲ್ ಆಗುತ್ತೆ ನಿಮಗೆ. ರೀಸೆಂಟ್ ಸರ್ವಿಸ್ ಆಗಿದೆ, ಏನು ಖರ್ಚು ಇಲ್ಲ. 10,000 ಆದ್ಮೇಲೆ ನೆಕ್ಸ್ಟ್ ನೀವು ಸರ್ವಿಸ್ ಮಾಡ್ಕೊಬೇಕಾಗುತ್ತೆ. ಈ ಗಾಡಿ ಎಷ್ಟು ಕೊಡ್ತೀರಾ ಸರ್? 2005 ಮಾಡಲ್ ಸ್ಯಾಂಟ್ರೋ ಇದು. ಇದನ್ನು 3ನೇ ಓನರ್ ಆಗಿದೆ. ಈ ಗಾಡಿನೂ ಅಷ್ಟೇ ಒಳ್ಳೆ ಪ್ರೈಸ್ ಅಲ್ಲೇ ಕೊಡ್ತೀನಿ. ಒಂದು 95,000 ಇದನ್ನು ಮಾಡ್ಕೊಡ್ತೀನಿ ಸರ್. ಓಕೆ, ಬರೀ ಇದು ಕೂಡ 95,000ಕ್ಕೆಲ್ಲ ಫೈನಲ್ ಆಗುತ್ತೆ. 5 ಮಾಡಲ್ ವೆಹಿಕಲ್ FC1 ಲ್ಯಾಬ್ಸ್ ಇದೆ, ಬೇಕು ಅಂದ್ರೆ ಕಟ್ಕೊಡ್ತೀವಿ. ಓಕೆ, FC ಕೂಡ ಮಾಡಿಸ್ಕೊಡ್ತಾರಂತೆ. ಟೈರ್ ಪ್ರೊಫೈಲ್ ನೋಡ್ಬೋದು, ಆಲ್ಮೋಸ್ಟ್ ಒಂದು 50% ಟೈರ್ ಇದೆ. ಟೈರ್ ಸ್ವಲ್ಪ ಕಡಿಮೆ ಇದೆ. ಬ್ಯಾಕ್ ಸೈಡ್ ಸ್ವಲ್ಪ ಚೆನ್ನಾಗಿದೆ ನೋಡ್ಬೋದು. ಸೀಟ್ಸ್ ಎಲ್ಲ ಸ್ವಲ್ಪ ಇಲ್ಲಿ ಆಫ್ಟರ್ ಮಾರ್ಕೆಟ್ ಏನು ಹಾಕ್ಸಿದ್ದಾರೆ ಅದು ಹರಿದಿದೆ ಅಷ್ಟೇ. ಕಲಿಯೋರಿಗೆ ಅಂದ್ರೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಬಾಡಿ ಎಲ್ಲ ಚೆನ್ನಾಗಿದೆ. 95,000 ಫೈನಲ್ ಆಗುತ್ತೆ. FC ಬೇಕು ಅಂದ್ರೆ ಸಪ್ರೇಟ್ ಚಾರ್ಜ್ ತಗೊಂಡು ಮಾಡಿಸ್ಕೊಡ್ತೀವಿ.